ಸ್ವಾಮಿ ಶರಣಂ ತತ್ವಮಸಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ವ್ರತ. ಬೇರೆ ಎಲ್ಲ ದೇವಸ್ಥಾನಕ್ಕೂ ನೆನೆದ ಕೂಡಲೇ ಹೋಗಿ ಸ್ವಾಮಿಯನ್ನ ದರ್ಶನ ಮಾಡಬಹುದು. ಆದರೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಒಂದು ಮಂಡಲ ವ್ರತವಿದ್ದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಇರುಮುಡಿ ಹೊತ್ತು 18 ಮೆಟ್ಟಲ ಹತ್ತಿದ ನಂತರವೇ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಇದರ ಅರ್ಥವೇನು ಅಂದರೆ, ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನ ನಮ್ಮ ಆತ್ಮದರ್ಶನ. ಆದ್ದರಿಂದ ಇಷ್ಟೆಲ್ಲ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಮೊದಲಿಗೆ ಮೊದಲ ವರ್ಷ ಮಾಲೆ ಧರಿಸುವಂತಹ ಕನ್ನಿಸ್ವಾಮಿಗಳಿಗೆ ಇರುವಂತಹ ಒಂದು ಪ್ರಶ್ನೆ, ಎಷ್ಟು ಮಾಲೆಯನ್ನು ಧರಿಸಬೇಕು ಮತ್ತು ಯಾವ ಮಾಲೆಯನ್ನು ಧರಿಸಬೇಕು, ಆ ಮಾಲೆಯನ್ನು ಯಾರಿಂದ ಧರಿಸಬೇಕು? ಸ್ವಾಮಿಗಳು ಗುರುಸ್ವಾಮಿಯಿಂದಲೇ ಮಾಲೆಯನ್ನು ಧರಿಸಬೇಕು ಅಥವಾ ತಂದೆ ತಾಯಿ ಇವರಿಂದ ಮಾಲೆ ಧರಿಸಬಹುದು ಅಂತ ಹಲವು ಸ್ವಾಮಿಗಳು ಹೇಳುತ್ತಾರೆ. ಅದೂ ಸರಿಯೇ. ಆದರೆ ಗುರುಸ್ವಾಮಿಯಿಂದಲೇ ಮಾಲಾಧಾರಣ ಆಗಬೇಕು ಎಂಬುದು ನಿಯಮ. ಆ ಮಾಲೆ ತುಳಸಿ ಮಾಲೆ ಆಗಿರಬೇಕು. ತುಳಸಿ ಮಾಲೆಯನ್ನೇ ಮುದ್ರೆ ಮಾಲೆಯನ್ನಾಗಿ ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಹೇಳಲಾಗಿದೆ. ಈ ತುಳಸಿ ಮಾಲೆ ಮಹಾವಿಷ್ಣುವಿನ ಒಂದು ಸಂಕೇತ. ಈ ತುಳಸಿ ಮಾಲೆ ವೈದ್ಯಕೀಯ ರೀತಿಯಲ್ಲಿ ನೋಡುವುದಾದರೆ ಈ ಒಂದು ತುಳಸಿ ಮಾಲೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ತುಳಸಿ ಮಾಲೆಯನ್ನೇ ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಹೇಳಲಾಗಿದೆ. ರುದ್ರಾಕ್ಷಿ ಮಾಲೆ ಇದು ಪರಮಶಿವನ ಒಂದು ಸಂಕೇತ. ಈ ಒಂದು ರುದ್ರಾಕ್ಷಿ ಮಾಲೆಗೆ ಹಲವಾರು ನಿಯಮಗಳಿರೋ ಕಾರಣ ಹಲವು ಗುರುಸ್ವಾಮಿಗಳು ಈ ರುದ್ರಾಕ್ಷಿ ಮಾಲೆಯನ್ನು ಸಜೆಸ್ಟ್ ಮಾಡುವುದಿಲ್ಲ. ತುಳಸಿ ಮಾಲೆಯನ್ನೇ ಪ್ರಮುಖವಾಗಿ ಮುದ್ರೆ ಮಾಲೆಯನ್ನಾಗಿ, ಶಾಸ್ತನ ಒಂದು ಮುದ್ರೆಯನ್ನಾಗೇ ಈ ತುಳಸಿ ಮಾಲೆಯನ್ನು ಹೇಳಲಾಗಿದೆ. ಇನ್ನು ಅಂಗಡಿಯಲ್ಲಿ ಸಿಗುವಂತಹ ಕ್ರಿಸ್ಟಲ್ ಮಾಲೆ, ಸ್ಫಟಿಕ ಮಾಲೆ, ಶ್ರೀಗಂಧ ಮಾಲೆ ಮತ್ತು ದೇವದಾರು ಕರುಂಗಾಲಿ ಮಾಲೆಯನ್ನು ಇವತ್ತಿನ ಕಾಲದಲ್ಲಿ ಸ್ವಾಮಿಗಳು ಧರಿಸ್ತಾ ಇದ್ದಾರೆ. ಇದೆಲ್ಲ ಶಬರಿಮಲೆ ಯಾತ್ರೆಯಲ್ಲಿ ಹೇಳಲಾಗಿಲ್ಲ. ತುಳಸಿ ಮಾಲೆಯನ್ನೇ ಹೇಳಲಾಗಿದೆ. ಮತ್ತು ಸ್ವಾಮಿಗಳು ಕಪ್ಪು ವಸ್ತ್ರವನ್ನೇ ಧರಿಸಬೇಕು. ಕಪ್ಪು ನಮ್ಮ ಆತ್ಮದ ಒಂದು ಪ್ರತಿಬಿಂಬ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯವೆಂಬ ಹಲವಾರು ಮಾಯೆಯಲ್ಲಿ ನಮ್ಮ ಮನಸ್ಸು ಸಿಲುಕಿ ನಮ್ಮ ಆತ್ಮ ಮತ್ತು ಮನಸ್ಸು ಕಪ್ಪಾಗೇ ಇದೆ, ಮಾಯೆಯಿಂದ ಹೊರಬಂದಿಲ್ಲ ಎಂಬುದನ್ನು ತತ್ವಾರ್ಥವಾಗಿ ನಮಗೆಲ್ಲ ತಿಳಿಸಲು ಕಪ್ಪು ಬಟ್ಟೆಯನ್ನು ಈ ವ್ರತದಲ್ಲಿ ಹೇಳಲಾಗಿದೆ. ಇದು ಶನಿ ಪ್ರೀತಿಗೆ ಸಹ ಉತ್ತಮವೇ ಅಂತಲೂ ಹೇಳಲಾಗಿದೆ. ಮತ್ತು ಸ್ವಾಮಿಗಳಿಗೆ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು. ತಣ್ಣೀರಿನಲ್ಲಿ ಸ್ನಾನ ಮಾಡುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತದೆ, ಚಳಿ ಆಗುವುದಿಲ್ಲ. ಮತ್ತು ಈ ಒಂದು ತಣ್ಣೀರಿನ ಸ್ನಾನ ಏಕಾಗ್ರತೆಯನ್ನು ಉಂಟು ಮಾಡುತ್ತದೆ, ಬ್ರಹ್ಮಚರ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಸ್ವಾಮಿಗಳಿಗೆ ತಣ್ಣೀರಿನ ಸ್ನಾನವನ್ನು ಹೇಳಲಾಗಿದೆ. ಬಿಸಿನೀರಲ್ಲಿ ಸ್ನಾನ ಮಾಡಬಹುದಾ ಅಂತ ಹೇಳಿದ್ರೆ, ಬಿಸಿನೀರಿನಲ್ಲಿ ಸ್ನಾನ ಮಾಡುವಂಥದ್ದು ಶಬರಿಮಲೆ ಯಾತ್ರೆಯಲ್ಲಿ ಇಲ್ಲ. ಆರೋಗ್ಯದ ನಿಟ್ಟಿನಲ್ಲಿ ನೋಡುವುದಾದರೆ ಉಗುರು ಬೆಚ್ಚಿನಲ್ಲಿ ಸ್ನಾನವನ್ನು ಮಾಡಬಹುದು. ಅದೂ ಸಹ ವಯಸ್ಸಾದವರು ಮತ್ತು ಸಣ್ಣ ಮಕ್ಕಳು, ಆರೋಗ್ಯ ಸರಿಯಿಲ್ಲದವರಿಗೆ ಮಾತ್ರ ಈ ಒಂದು ಎಕ್ಸ್ಕ್ಯೂಸ್ ಇದೆ. ಇದನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಇಲ್ಲ, ಇದು ತಪ್ಪೇ. ಆದರೂ ಸಹ ಅವರ ಆರೋಗ್ಯದ ನಿಟ್ಟಿನಲ್ಲಿ ಇದು ನೋಡುವುದಾದರೆ ಸ್ವಾಮಿಯ ಕಡೆಯಿಂದ ಒಂದು ಎಕ್ಸ್ಕ್ಯೂಸ್ ಇರಬಹುದು. ಮತ್ತು ಆಹಾರ ಪದ್ಧತಿ. ಈ ಒಂದು ವ್ರತದಲ್ಲಿ ಆಹಾರ ಪದ್ಧತಿಯೇ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾದದ್ದು. ಯಾಕೆ ಅಂದರೆ, ನಮ್ಮ ನಾಲಿಗೆಯನ್ನು ಹಿಡಿತದಲ್ಲಿಟ್ಟರೆ ನಮ್ಮ ಮನಸ್ಸು ಹಿಡಿತದಲ್ಲಿರುತ್ತದೆ. ಆದ್ದರಿಂದ ಒಂದೊತ್ತು ತಿಂಬುವವನು ಯೋಗಿ, ಎರಡೊತ್ತು ತಿಂಬುವವನು ಭೋಗಿ, ಮೂರೊತ್ತು ತಿಂಬುವವನು ರೋಗಿ. ಈ ಒಂದು ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಒಂದೊತ್ತೇ ಭಕ್ಷಣವನ್ನು ಸ್ವೀಕರಿಸಬೇಕು, ಎರಡೊತ್ತು ಉಪವಾಸವನ್ನು ಇರಬೇಕು. ಆರೋಗ್ಯದ ನಿಟ್ಟಿನಲ್ಲಿ ನೋಡುವುದಾದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಫಲಹಾರವನ್ನು ತಗೋಬಹುದು. ಅದನ್ನು ಹಣ್ಣು, ಹಂಪಲು, ಹಾಲು ಇತ್ಯಾದಿ ವಸ್ತುಗಳನ್ನು ಸ್ವಲ್ಪವೇ ತೆಗೆದುಕೊಳ್ಳಬೇಕು. ಮತ್ತು ಈ ಒಂದು ಆಹಾರ ಪದ್ಧತಿಯಿಂದ ನಮ್ಮ ಬ್ರಹ್ಮಚರ್ಯ ಉಳಿಯುತ್ತದೆ. ಯಾಕೆ ಅಂತ ಹೇಳಿದ್ರೆ, ಸ್ವಾಮಿಗಳು ಇತ್ತೀಚೆಗೆ ಚಾಕ್ಲೇಟ್, ಬಿಸ್ಕೆಟ್ ಅಂತ ಹೇಳಿ ಹಲವು ವಿಷಯಗಳನ್ನು ತಿಂತಾ ಇದ್ದಾರೆ. ಇದರಿಂದ ಸ್ವಾಮಿಗಳಿಗೆ ನೈಟ್ ಹೊತ್ತು ಬ್ರಹ್ಮಚರ್ಯ ಹಾಳಾಗ್ತದೆ ಅಂತ ಹೇಳಿ ಹಲವು ಸ್ವಾಮಿಗಳು ನನ್ನ ಬಳಿ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆ ಇದೆಲ್ಲ ಆಗ್ತಾ ಇದೆ, ನನಗೆ ಯಾಕೆ ಇದೆಲ್ಲ ನಡೀತಾ ಇದೆ ಅಂತ ಹೇಳಿದೆ. ಆಹಾರ ಪದ್ಧತಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು.
ಅದೂ ಸಹ ನಾವೇ ಸ್ವತಃ ಮಾಡಿದಂತಹ ಅಡುಗೆಯನ್ನು ಸ್ವೀಕರಿಸುವುದು ತುಂಬಾ ಉತ್ತಮ. ಮಾಡುವಂತಹ ವ್ಯಕ್ತಿ ಕಾಮ, ಕ್ರೋಧ, ಹಲವು ಮಾಯೆಯಲ್ಲಿ ಸಿಲುಕಿದ ವ್ಯಕ್ತಿ ಆ ಆಸೆಗಳು ಆ ಆಹಾರದಲ್ಲಿ ಇರುತ್ತದೆ. ಆದ್ದರಿಂದ ನಾವೇ ಸ್ವತಃ ಮಾಡಿದಂತಹ ಆಹಾರವನ್ನು ಸೇವಿಸುವುದು ಉತ್ತಮ. ಇನ್ನು ಮಸಾಲ ಇರುವಂತಹ ಐಟಮ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ ಈ ಥರದ ಖಾರವಾದ ವಸ್ತುಗಳಿಂದ ದೂರವಿರುವುದು ವ್ರತಕಾಲದಲ್ಲಿ ಉತ್ತಮ. ನಂತರ ಸ್ವಾಮಿಗಳಿಗೆ ಇರುವ ಇನ್ನೊಂದು ಪ್ರಶ್ನೆ ಏನೆಂದರೆ, ಸೋಪು, ಶ್ಯಾಂಪು, ಪೇಸ್ಟು ಇದನ್ನೆಲ್ಲ ಉಪಯೋಗಿಸಬಹುದಾ? ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ಹೇಳಲಾಗಿರುವುದು ಅಲಂಕಾರವನ್ನು ಮಾಡ್ಕೋಬಾರದು ಅಂತ ಹೇಳಿ. ಸೋಪು ಉಪಯೋಗಿಸ್ಬೋದು, ಶ್ಯಾಂಪನ್ನು ಉಪಯೋಗಿಸ್ಬೇಡಿ. ಯಾಕೆ ಅಂದರೆ ಅಯ್ಯಪ್ಪ ಸ್ವಾಮಿ ಅಷ್ಟು ಗಲೀಜಾಗಿ ಇರಿ ಅಂತ ಯಾರಿಗೂ ಹೇಳಿಲ್ಲ. ಸೋಪನ್ನು ಉಪಯೋಗಿಸಿ, ಪೇಸ್ಟು ಸಹ ಉಪಯೋಗಿಸಬೇಕು. ಯಾಕೆಂದರೆ 48 ದಿವಸ ವ್ರತ ಇರೋ ಕಾರಣ ನಾವು ಸೋಪನ್ನು ಬಳಸದೇ ಇದ್ದರೆ ನಮ್ಮ ದೇಹದಿಂದ ಹೊರಬರುವಂತಹ ಒಂದು ವಾಸನೆ ಅಕ್ಕಪಕ್ಕದವರಿಗೆ ಒಂದು ಅಸಹ್ಯವನ್ನೇ ಉಂಟು ಮಾಡುತ್ತದೆ. ಆದ್ದರಿಂದ ಸೋಪನ್ನು ಬಳಸಬಹುದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಅಲಂಕಾರವನ್ನು ಮಾಡ್ಕೋಬಾರ್ದು. ನಮ್ಮೊಂದಿಗೆ ಸ್ವತಃ ನಾವು ಕನ್ನಡಿ ಮುಂದೆ ಒಂದು 10 ನಿಮಿಷ 15 ನಿಮಿಷ ಅಂತ ಹೇಳಿ ನಿಂತ್ಕೊಂಡು ಕುಂಕುಮ ಇಟ್ಕೊಳ್ಳೋದು, ಪೌಡ್ರ್ ಹಾಕ್ಕೊಳ್ಳೋದು, ಮತ್ತು ತಲೆ ಬಾಚ್ಕೊಳ್ಳೋದು, ಎಣ್ಣೆ ಇಟ್ಕೊಳ್ಳೋದು ಇತ್ಯಾದಿ ಒಂದು ರೀತಿಯನ್ನು ಶಬರಿಮಲೆ ಯಾತ್ರೆಯಲ್ಲಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಹೊರತು ಸ್ವಾಮಿಗಳಿಗೆ ಸೋಪ್ ಹಾಕೋಬಾರ್ದು, ಪೇಸ್ಟ್ ಹಾಕೋಬಾರ್ದು, ಈ ಥರದ ಒಂದು ಇದು ಹೇಳಿಲ್ಲ. ಅದರ ಬದಲು ನೀವು ಸೋಪ್ನ, ಮೈಸೂರು ಸ್ಯಾಂಡಲ್ ಈ ಥರದೊಂದು ಆರ್ಗ್ಯಾನಿಕ್ ಒಂದು ಸೋಪನ್ನು ಉಪಯೋಗಿಸ್ಬೋದು, ಮತ್ತು ಆರ್ಗ್ಯಾನಿಕ್ ಪೇಸ್ಟನ್ನು ಸಹ ಉಪಯೋಗಿಸ್ಬೋದು. ಕೆಮಿಕಲ್ ಇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಬೇಡ ಅಂದರೂ ಸಹ ಆರೋಗ್ಯದ ನಿಟ್ಟಿನಲ್ಲಿ ಇದು ಸರಿಯೇ. ಯಾಕೆ ಅಂದರೆ 48 ದಿವಸ ನಾನು ಮಾಲೆ ಇದ್ದು ನನಗೆ ಈ ಥರದ ಒಂದು ಕಾಯಿಲೆ ಬಂತು ಅಂತ ಹೇಳಿ ಅಯ್ಯಪ್ಪ ಸ್ವಾಮಿಯನ್ನು ದೂಷಿಸುವ ಬದಲು ಈ ಒಂದು ಸೋಪನ್ನು ಉಪಯೋಗಿಸಿ ಸ್ನಾನ ಮಾಡಬಹುದು. ನಂತರ ತಲೆಗೆ ಎಣ್ಣೆ ಇಡಬಹುದು. ಖಂಡಿತವಾಗಿ ಸ್ವಾಮಿ ತಲೆಗೆ ಎಣ್ಣೆ ಇಡಬಾರದು. ಇನ್ನು ಆರೋಗ್ಯದ ನಿಟ್ಟಿನಲ್ಲಿ ನೋಡುವುದಾದರೆ ತಲೆಗೆ ಸ್ವಲ್ಪ ಇಡಬಹುದು. ತಲೆಗೆ ನನಗೆ ಆಗೋದಿಲ್ಲ, ಡ್ಯಾಂಡ್ರಫ್ ಇದಾಗುತ್ತೆ ಮತ್ತು ತಲೆಯಲ್ಲಿ ಗಾಯ ಆಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಇಡಬಹುದು. ಅದೂ ಸಹ ವ್ರತದಲ್ಲಿ ಇಡಬಾರದು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಆರೋಗ್ಯದ ನಿಟ್ಟಿನಲ್ಲಿ ಅಂತ. ನೈಟ್ ಹೊತ್ತು ಯಾರೂ ಇರೋದಿಲ್ಲ ಅಂತ ಹೇಳಿ ಒನ್ ವೇಲ್ ಹೋಗಬಹುದು, ಆದರೆ ಅದು ಸರಿಯಲ್ಲ, ಅದು ತಪ್ಪೇನೆ. ಆದರೆ ಯಾರು ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮತ್ತು ಅವಸರವಾಗಿ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಹೋಗೋದ್ರಿಂದ ಅದು ಯಾವುದೇ ರೀತಿಗೂ ಸರಿಯಾಗೋದಿಲ್ಲ. ಆದ್ದರಿಂದಲೇ ಅರಿಂದುಂ ಮರಿಯಾಮಲುಂ ತೆರಿಂದುಂ ತೆರಿಯಾಮಲುಂ ಅಂತ ಹೇಳಿ ಒಂದು ಶ್ಲೋಕವನ್ನು ಕೇಳಿ ಸ್ವಾಮಿಯಲ್ಲಿ ಕ್ಷಮೆಯನ್ನು ಕೇಳೋದು. ಸ್ವಾಮಿ ಶರಣಂ. ಮುಂದಿನ ಭಾಗದಲ್ಲಿ ಇನ್ನೂ ಹಲವು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ. ನಿಮಗೆ ಯಾವುದೇ ರೀತಿಯ ಸಂದೇಹವಿದ್ದರೂ ಸಹ ನನ್ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಬಹುದು. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯ.